ಘಟನೆ ಆಗಿದೆ ಎಲ್ಲಿ ಸರ್? ಹಂಗಾಗಿ ಎಲ್ಲಾಯ್ತು? ಅವ್ರು ಯಾರು ಬಂದಿದ್ರು? ಅವ್ರು ಏನಾಯ್ತು ಸರ್? ಯಾರು ಬಂದಿದ್ದಾರೆ? ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ, ಆಯಿತಾ? ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮಧುಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಓಕೆ, ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಅದರಿಂದ ಅದು ನಮಗೆಲ್ಲ ಒಂದು ಕಡೆ ಆಗ್ತಾ ಇದೆ ಇದು ಅನ್ನೋವಂಥ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಸಚಿವರು ಅವತ್ತು ಅದನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದರೆ, ಪಬ್ಲಿಕ್ ಜನರೇ ಹೇಗೆ ಬರ್ತಾರೆ, ಏನೋ ನಮ್ಮ ಕೆಲಸ ಇದೆ ಮಾಡಿಕೊಡಿ ಅಂತ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡೋವಂಥದ್ದು, ರೆಕಾರ್ಡಿಂಗ್ ಮಾಡೋವಂಥದ್ದು ಆಗಿದೆ ಅನ್ನೋವಂಥ ಭಾವನೆ ಮನೆ ಸಚಿವರಲ್ಲಿ ಇರುವಂಥದ್ದು. ಅದು ಇದ್ರ ಮೇಲೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾರು ಸರ್ ಅವರು? ಹಿಂದೆ ಯಾರಾದರೂ ಇದ್ದಾರಾ? ತನಿಖೆ ಆಗಲಿ, ಅದಕ್ಕೆ ಅದನ್ನ ನೋಡಿ. ಈಗ ರಾಜಣ್ಣವರು ಒಬ್ಬ ಹಿಂದುಳಿದ ದಲಿತ ನಾಯಕ, ಆಯ್ತನಪ್ಪ. ಇಡೀ ರಾಜ್ಯದಲ್ಲಿ ಅವ್ರದೇ ಆದಂಥ ಒಂದು ಛಾಪ್ ಇರುವಂಥ ಹಿಂದುಳಿದ ದಲಿತ ನಾಯಕ. ಸೊ ಅವ್ರ ಮೇಲೆ ಸಹಜವಾಗಿ ಈ ಥರ ಆಗಿದೆ ಅನ್ನೋ ಒಂದು ಭಾವನೆ. ಸೊ ಒಬ್ಬ ಹಿಂದುಳಿದವನ್ನ ತುಳಿಬೇಕು, ಒಬ್ಬ ದಲಿತನ ತುಳಿಬೇಕು ಅಂತ ಹೇಳಿ ಈ ಒಂದು ಷಡ್ಯಂತ್ರ ನಡೆದಿರ್ಬೋದೇನೋ ಅಂತ ಭಾವನೆ ನಮ್ಮಲ್ಲಿರುವಂಥದ್ದು. ಬಂದಿದ್ದಾರೆ ಅಂತ ನಮ್ಗೆ ಅನಿಸೋ ಗುಣಾಮ್ ಇರೋವಂಥದ್ದು. ಯಾಕಂದ್ರೆ ಯಾಕೆ ಹಿಂದೇಟು ಏನಾದರೂ ಒತ್ತಡ ಇದೆಯಾ? ಇದನ್ನ ಅಸೆಂಬ್ಲಿಯಲ್ಲಿ ಯಾವತ್ತು ಮಾತಾಡಿದ್ದು? 2 ದಿನದ ಹಿಂದೆ, ಹೌದಲ್ಲ? ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾಡಬೇಕು ಅಂತ ಮಾತು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಗೂ ನಾನು ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮಾನ್ಯ ಸಚಿವರು ಹೇಳಿರುವಂಥದ್ದು. ನಾನು ನಿನ್ನೆ ಮುಖ್ಯಮಂತ್ರಿಗಳನ್ನ ಬಜೆಟ್ ವಿಚಾರದಲ್ಲಿ ಅಸೆಂಬ್ಲಿಯಲ್ಲಿ ಕೇಳಿದಾಗ ಇವತ್ತು ಬರೋಕ್ಕೆ ಹೇಳಿದರು. ಸೊ ನಿನ್ನೆ ಬರೋಕ್ಕೆ ಹೇಳಿದ್ರು, ನಿನ್ನೆ ನಮ್ಮಲ್ಲಿ ಆ ಬಿಲ್ ಪಾಸ್ ಆಗಿದ್ದು ಲೇಟ್ ಆಯಿತು. ಸೊ ಅದರಿಂದ ಇವತ್ತು ಬಂದು ನಾನು ಮಾತಾಡಿದ್ದೀನಿ, ಏನೆಲ್ಲ ಇದೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನೋಡೋಣ. ಈಗ ಡೆಲ್ಲಿಗೆ ಯಾವಾಗ ಹೋಗ್ತಾ ಇದ್ದೀರಿ ಸರ್? ಈಗ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಫಸ್ಟ್ ಇಲ್ಲಿ ನಾನು ಡಿ ಜಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಮಂಗಳವಾರ ಇಲ್ಲ ಬುಧವಾರ ಸರ್ ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿಯವ್ರಿಗೆ ಮಾತಾಡ್ತೀನಿ. ಆಗಿದೆ, ಒಂದು 2-3 ತಿಂಗಳಿಂದ ಆಗಿದೆ ಅಂತ. 2-3 ತಿಂಗಳಿಂದ ನಿರಂತರವಾಗಿ ಡೈಲಿ ಬರಲ್ವಲ್ಲ. ಡೈಲಿ ಬರೋದಾಗಿದ್ರೆ ನಮ್ಗೆ ಅವರೇ ಬರ್ತೀರ ಏನೋ ಆಗುತ್ತೆ ಅಂತ ಅನ್ಬೋದು. ಯಾವತ್ತೋ ಬಂದು ಆದಾಗಂತ ಸಂದರ್ಭದಲ್ಲಿ ಇದು ಇಂಥ ಪ್ರಯತ್ನಗಳು ದಿನ ಮಾಡೋಕ್ಕಾಗೋದಿಲ್ಲ. ರಾಜಣ್ಣ ಅವ್ರು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು 3 ತಿಂಗಳ ಹಿಂದೆನೆ. ಸೊ ಅದನ್ನ ಇಟ್ಕೊಂಡು ಏನಾದರೂ ಮಾಡಿದಾರಾ ಅಂತ ತನಿಖೆ ಆಗಲಿ. ಸೊ ಈಗ ಏನು ನಾವು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾ ಇದ್ದಿದ್ರೆ ನೀವು ಹೇಳಿದ ಇಷ್ಟೊತ್ತಿಗಾಲೇ ನಾನೇ ತೆಗೆಸ್ತಿದ್ದೆ. ಅಲ್ಲಿ CC ಕ್ಯಾಮ್ರಾ ಇಲ್ಲ. ಅವ್ರು ಕಾಲ್ ಮಾಡಿರುವಂಥದ್ದು. ಸಚಿವರಾಗಿದ್ದುಕೊಂಡು ಹಿರಿಯ ನಾಯಕರು ನಿಮ್ಮ ಮನೆಗಳಲ್ಲಿ ಇಂಥ ಭದ್ರತಾ ಸಂಬಂಧಪಟ್ಟಂತೆ ಯಾವ ತಾಂತ್ರಿಕ ಉಪಕರಣಗಳನ್ನ ಬಳಸಿಲ್ಲ ಅಂತ ನಾನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಹೇಳ್ತಿರೋದು. ನಿಮ್ಮ ಮನೆ ಇರ್ಬೋದು, ಗೌರ್ಮೆಂಟ್ ಗೆಸ್ಟ್ ಹೌಸ್ ಇರ್ಬೋದು, ಅಲ್ಲಿ ಎಲ್ಲ ಕಡೆ ಕ್ಯಾಚ್ ಸಂದ್ರಕ್ಕೆ ಬಂದಿಲ್ಲ. ಮಧುಗಿರಿಗೆ ಬಂದಿದ್ದಾರೆ ಅಂತ ಗುನಾಮ್ ಇರುವಂಥದ್ದು. ನಾನು ಅದನ್ನು ಚೆಕ್ ಮಾಡಿಸಿದ್ದೀನಿ. ಏನಾಯ್ತು, ಆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ನಾವು ಗೇಟ್ಗಳಿಗೆ ಹಾಕಿದ್ದೀವಿ, ಅಷ್ಟು ಕ್ಲಾರಿಟಿ ಅದರಲ್ಲಿ ಬರ್ತಿಲ್ಲ. ನಾನು ಅದನ್ನು ಮತ್ತೆ ಅದನ್ನು ತಗೊಂಡು ನೋಡ್ತೀನಿ. ಸರ್ಕಾರಿ ಬಾಗಿಲಲ್ಲಿ ಇಲ್ಲ. ಫೋನ್ ನಂಬರ್ ಏನಾದರೂ ಕಾಲ್ ಮಾಡಿ? ಯಾವುದಿಲ್ಲ, ನನ್ನ ಹತ್ರ ಯಾವುದೂ ಇಲ್ಲ. ಈಗ ಸಸ್ಪೆಕ್ಟ್ಸ್ ಅವ್ರ ಹೆಸರು ಏನಾದರೂ ಆ ಥರದ್ದು ಏನಾದರೂ? ಫೋನ್ ನಂಬರೇ ಇಲ್ಲ ಅಂತ ಹೇಳಿದ್ಮೇಲೆ ಸಸ್ಪೆಕ್ಟ್ಸ್ ಇಲ್ಲ. ಥ್ಯಾಂಕ್ ಯು. ಸರ್, CM ಅವ್ರಿಗೇನು ಸಾಕ್ಷಿಗಳ ಕೊಟ್ಟಿದ್ರೆ ಸರ್? ಈಗ ಕೊಟ್ಟಿದ್ದೀನಿ, ತೋರಿಸಿದ್ದೀನಿ. ಏನು ನನ್ನ ಹತ್ರ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ. ಅದನ್ನು DG ಅವ್ರಿಗೆ, ನಮ್ಮ ಜಿಲ್ಲಾ SP ಅವ್ರಿಗೆ ಮಾತಾಡಿ ಅದನ್ನು DG ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರೆ ನಾನು ಕೊಡ್ತೀನಿ. ಯಾವ ತನಿಖೆ ಆಗಬೇಕು ಡಿಮ್ಯಾಂಡ್ ಸರ್? ತುಂಬಾ ಜನ ಹೇಳ್ತಾರೆ CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾವ ಸ್ವರೂಪ ತನಿಖೆ ಆಗಬೇಕು ತಮ್ಮ ಡಿಮ್ಯಾಂಡ್ ಸರ್? ನೋಡಿ, ನಮ್ಮಲ್ಲಿ ಹಿರಿಯ ಯಾರು IPS ಅಧಿಕಾರಿನ ಇಲ್ಲ ಅಂಥವ್ರನ್ನೆಲ್ಲ ನಿವೃತ್ತ IPS ಅಧಿಕಾರಿ ಯಾರು ಆಗ್ಬೋದು, ತನಿಖೆ ಆಗಬೇಕು. ಒಂದು ಹೈಯರ್ ಲೆವೆಲಲ್ಲಿ ತನಿಖೆ. ಈಗ ಬರೀ ನಾನು ರಾಜಣ್ಣವ್ರ ಬಗ್ಗೆ ಆಗಿದೆ ಅಂತ ಹೇಳಕ್ ಹೋಗೋದಿಲ್ಲ. ಮುಂದೆ ಯಾರ ಮೇಲೂ ಆಗಬಾರ್ದಿತ್ತು. ಇವತ್ತು ನಮ್ಮ ಮೇಲೆ ಆಗಿರ್ಬೋದು, ನಾಳೆ ನಿಮ್ಮ ಮೇಲೆ ಆಗ್ಬೋದು, ಹೌದಲ್ಲ? ಯಾರ ಮೇಲೂ ಆಗಬಾರ್ದು. ಯಾಕಂದ್ರೆ ಎಲ್ಲರ ಮನೇಲಿ ಹೆಣ್ಮಕ್ಳಿದಾರಪ್ಪ, ಹೌದಲ್ಲ? ನೀವು ರಾಜಕೀಯವಾಗಿ ಹೋರಾಟ ಮಾಡೋದಾದ್ರೆ ಹೌದು, ರಾಜಕೀಯವಾಗಿ ಹೋರಾಟ ಮಾಡಿ ನಾವು ಫೇಸ್ ಮಾಡ್ತೀವಿ. ಆದರೆ ಇಂಥ ಕೀಳ್ಮಟ್ಟದಲ್ಲಿ ಮಾಡಬಾರ್ದು. ನಾಳೆ ಬೆಳಿಗ್ಗೆ ಎಲ್ಲರ ಮನೇಲಿ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಅಪ್ಪ ಅಮ್ಮ ಹೆಂಡತಿ ಮಕ್ಳಿದ್ದಾರೆ, ಹೌದಲ್ಲ? ಇವತ್ತು ನಮ್ಮ ಮೇಲೆ ಆಗೋವಂಥದ್ದು ನಾಳೆ ಇನ್ನೊರ ಮೇಲೆ ಆಗಬಾರ್ದು ಅನ್ನೋದೇನಿದೆ.
ಕೆಲ ತಿಂಗಳಿಂದ ಈ ವಿಷಯ ಚರ್ಚೆಯಲ್ಲಿತ್ತು, ಮಾಧ್ಯಮಗಳಲ್ಲಿ ಏನೋ ಸಿಡಿ ಬಿಡುಗಡೆ ಆಗ್ತದೆ, ಯಾವ್ದೋ ಸ್ವಚ್ಛವುದು ಅಂತ ಒಂದಷ್ಟು ಗುಸುಗುಸು ಕೇಳಬೇಕು. ಈಗ ಭಾಳ ದಿವಸದಿಂದ ಪೆನ್ ಡ್ರೈವ್ಗಳು ಏನಾಯ್ತಪ್ಪ, ಜೋಬಲ್ಲಿ ಇದ್ದಿದ್ದು ಪೆನ್ ಡ್ರೈವ್ ಏನಾಯ್ತು, ಆಚೆ ಬರಲೇ ಇಲ್ವಲ್ಲ. ಎಷ್ಟು ಸಿಡಿಗಳು ಓಡ್ತು, ಲಾಸ್ಟ್ ಸೆಷನಲ್ಲೂ ಸಿಡಿಗಳು ಓಡ್ತಲ್ಲ, ಎಲ್ಲೋ ಸಿಡಿಗಳು ಅದು. ಈಗಲೂ ಸಿಡಿಗಳು ಇದೆ ಅಂತ ಹೇಳ್ತಾರೆ. ಹೇಳಿ, ಡಿಜಿಟಲ್ ಎವಿಡೆನ್ಸ್ ನನ್ನ ಹತ್ರ ಏನ್ ಮಾಹಿತಿ ಇತ್ತು ಅದನ್ನ ನಾನು ಕೊಟ್ಟಿದ್ದೀನಿ. ಮೌಖಿಕವಾಗಿ ಅಷ್ಟೇ ಅದನ್ನ ಡಿಜಿ ಅವರು ಕೊಟ್ಟಾಗ ನನಗೆ ಗೊತ್ತಾಗುತ್ತೆ.